ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ನಮಸ್ಕಾರ ಮಂಗಳೂರು, ನಮಸ್ಕಾರ ಬೆಂಗಳೂರು. ನನ್ನ ಮತ್ತೊಂದು ಹೊಸ ಬ್ಲಾಗಿಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಹೋಗ್ತಾ ಇರೋದು ಶಿವಮೊಗ್ಗ. ಸೊ ಆಲ್ಮೋಸ್ಟ್ ನೀವು ನೋಡಿದ್ದೀರಾ. ಸೊ ಇವಾಗ ಘಾಟಲ್ಲಿದ್ದೀನಿ, ಘಾಟ್ ಸೆಕ್ಷನಲ್ಲಿ ಆಗುಂಬೆ. ಸೊ ಇಲ್ಲಿ ಸನ್ಸೆಟ್ ವ್ಯೂ ಪಾಯಿಂಟ್ ಇದೆ ನೋಡಿ, ಕ್ರೇಜಿಯೆಸ್ಟ್ ವ್ಯೂ ಇದೆ ಗೈಸ್. ಈ ಥರ ವ್ಯೂ ಸಿಗೋ ಘಾಟ್ ಇದ್ದರೆ ಅದು ಇದ್ದೆ ನೋಡಿ. ರೋಡ್ ನೋಡಿ ಇಲ್ಲಿ ಕೆಳಗೆ, ಐ ಕ್ಯಾನ್ ಸಿ ದಿಸ್. ಯಾವ ಥರ ಇದೆ ಅಂದರೆ ಇದು ರೋಡ್, ದಿಸ್ ಈಸ್ ದ ವ್ಯೂ ಗೈಸ್. ಯಾವ ರೀತಿ ಇದೆ, ಸಖತ್ತಾಗಿದೆಯಲ್ಲ. ಸೊ ಘಾಟ್ ಸೆಕ್ಷನ್ ಅಂತೂ ತುಂಬ ಡೇಂಜರು. ಸೊ ರೋಡು ಸಣ್ಣದಾಗಿರುತ್ತೆ, ಹೇರ್ಪಿನ್ ಬೆಂಡ್ಸ್ ಇದೆ. ಸೊ ಇಲ್ಲಿಂದ ಬರಬೇಕಾದ್ರೆ ನೀವು ತುಂಬ ಕೇರ್ಫುಲ್ ಆಗಿರಬೇಕು ಡ್ರೈವ್ ಮಾಡಬೇಕಾದ್ರೆ. ಸೊ ನಾನು ವ್ಲಾಗ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ನಾನೇ ಡ್ರೈವ್ ಮಾಡ್ತಾಯಿದ್ದೀನಿ. ವ್ಲಾಗ್ ಮಾಡೋದು ತುಂಬ ಕಷ್ಟ, ಅದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಸೊ ಇಟ್ಸ್ ಬೆಟರ್ ಸುಮ್ಮನೆ ಡ್ರೈವ್ ಮಾಡ್ಕೊಂಡು ಹಿಂಗೆ ಬರುವ ಅಂತ. ಫೋಕಸ್ ಆಗಿರಬೇಕು ಡ್ರೈವಿಂಗಲ್ಲಿ. ಏನೇನೋ ನಾವು ವ್ಲಾಗ್ ಮಾಡೋಕ್ಕೆ ಹೋಗಿ ಏನೇನೋ ಆಗೋದು ಆ ಥರ ಎಲ್ಲ ಬೇಡ ಅಂತ. ಸೊ ಸ್ವಲ್ಪ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಆ್ಯಂಡ್ ಯು ಕ್ಯಾನ್ ಸಿ ದಟ್ ತುಂಬ ಹೇರ್ಪಿನ್ ಬೆಂಡ್ಸ್ ಇದೆ. ನೀವು ಗೂಗಲ್ ಮ್ಯಾಪ್ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಈ ವ್ಯೂ ನೋಡಿ ಗೈಸ್. ಸೊ ಈ ಥರ ಬರುತ್ತೆ. ನನಗನ್ಸೋ ಪ್ರಕಾರ ಈ ಥರದ್ದು ಘಾಟ್ ಸೆಕ್ಷನ್ ಇದು ಡೇಂಜರಸ್ ಘಾಟ್ ಸೆಕ್ಷನ್ ಇನ್ ಕರ್ನಾಟಕ ನನ್ನ ಪ್ರಕಾರ. ಸೊ ಬಿ ಕೇರ್ಫುಲ್. ಈ ಕಡೆ ಬರಬೇಕಾದ್ರೆ ತುಂಬ ಜಾಗರೂಕತೆಯಿಂದ ಡ್ರೈವ್ ಮಾಡಬೇಕು. ಸೊ ಗೈಸ್, ವ್ಯೂ ನೋಡಿದ್ರಲ್ವ, ಸಖತ್ತಾಗಿದೆ. ಸೊ ಎಷ್ಟು ವ್ಲಾಗ್ ಮಾಡೋಕ್ಕಾಗುತ್ತೆ ಅಷ್ಟು ಮಾಡ್ತೀನಿ ನಾನು. ಈ ಕಡೆ ಒಂದು ಕಡೆ ನಿಲ್ಲಿಸಿ ಮಾಡಿದ್ದೆ ವ್ಲಾಗು. ಸೊ ಇದೊಂದು ಸನ್ಸೆಟ್ ವ್ಯೂ ಪಾಯಿಂಟ್ ಅಂದ್ಕೊಳ್ಳಿ. ತುಂಬ ಬೈಕರ್ಸ್ ಎಲ್ಲ ಈ ಕಡೆ ಬಂದರೆ ಅವ್ರು ವ್ಲಾಗ್ ಮಾಡುತ್ತಾ ಬರ್ತಾರೆ. ಸೊ ನೀವು ನೋಡಿರ್ಬೋದು. ಬಟ್ ನನಗೆ ಹೇರ್ಪಿನ್ ಬೆಂಡ್ಸ್ ಎಲ್ಲ ತೋರ್ಸೋಕ್ಕಾಗಿಲ್ಲ. ಸೊ ಇದೊಂದು ಒಳ್ಳೆ ಪ್ಲೇಸ್. ಸೊ ಬರಬೇಕಾದ್ರೆ ತುಂಬ ಜಾಗರೂಕತೆಯಿಂದ ಬನ್ನಿ. ಸೊ ನಾವು ಐ ಆಮ್ ಲೀವಿಂಗ್. ಸೊ ನಾವು ಹೋಗ್ತಾ ಇದ್ದೀವಿ, ಲೆಟ್ಸ್ ಗೋ. ಸುತ್ತಮುತ್ತ ಎಲ್ಲೆಲ್ಲೂ ನೋಡಿದ್ರು ಹಚ್ಚ ಹಸಿರಿಂದ ಕೂಡಿದ್ದು, ಮುಂದೆ ನೋಡಿದ್ರೆ ಕಾಣಿಸೋದು ತುಂಬ ದೊಡ್ಡ ಬೆಟ್ಟ. ಈ ಪ್ರಯಾಣ ಸುಖಕರವಾಗಿರಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ನಾವು ಹೊರಟಿದ್ದು ಶಿವಮೊಗ್ಗಗೆ. ಸೊ ಕರ್ನಾಟಕದ ಕಾಶ್ಮೀರ ಶಿವಮೊಗ್ಗಕ್ಕೆ ನಮ್ಮ ಪ್ರಯಾಣ. ದಾರಿಯುದ್ದಕ್ಕೂ ಆಗುಂಬೆ ಘಾಟಿಯಲ್ಲಿ ನೋಡಬೇಕಾದ್ರೆ ಅಲ್ಲಲ್ಲಿ ಹೇರ್ಪಿನ್ ಬೆಂಡ್ಗಳು ಕಾಣತೊಡಗಿದ್ರೆ, ಅದನ್ನು ಏರತೊಡಗಬೇಕಾದ್ರೆ ಮನಸ್ಸಲ್ಲಿ ಭಯ, ಎಚ್ಚರಿಕೆ ಗಂಟೆಗಳು ಅಲ್ಲಲ್ಲಿ ಕಾಣಿಸ್ತಾ ಇತ್ತು. ಸೊ ನಾವು ಹೀಗೆ ಹೋಗ್ತಿರ್ಬೇಕಾದ್ರೆ ಹಲವು ವಿಚಾರಗಳನ್ನು ನೋಡಿದ್ವಿ. ಅಲ್ಲಲ್ಲಿ ಬೆಟ್ಟ ಕುಸಿತ, ಅಲ್ಲಲ್ಲಿ ಸೈಡ್ ಆಗಿರೋ ಕಂಪೌಂಡ್ಗಳ ಕುಸಿತವನ್ನು ನೋಡಿದ್ವಿ. ಒಂದು ಅಚ್ಚರಿ ಏನಂದರೆ, ಈ ದಾರಿಯಲ್ಲಿ ಹೋಗಬೇಕಾದ್ರೆ ನಾವೊಂದು ಆಕ್ಸಿಡೆಂಟ್ ಕೂಡ ನೋಡಿದ್ವಿ. ಸೊ ಈ ಥರ ದಾರಿ ಹೆಂಗಿದೆ ಅಂದರೆ, ಇದೊಂದು ಡಿಸ್ನಿ ಲ್ಯಾಂಡ್ ಥರ ಮಾಡಿಟ್ಟಿದ್ದಾರೆ. ಅವಾಗಿನ ಜನಗಳು ಸ್ಟೆಪ್ ಬೈ ಸ್ಟೆಪ್ ಏರೋ ಥರ ಇದೆ ಈ ಘಾಟ್ ಅಂತೂ. ಸೊ ಕರ್ನಾಟಕದಲ್ಲಿ ನಾನು ನೋಡಿದ ಹಾಗೆ ತುಂಬ ಭಯಾನಕ ಘಾಟಿ ಅಂದರೆ ಅದು ಆಗುಂಬೆ. ಘಾಟಿಯ ಮುಂಚೆ ನಮಗೆ ಸಿಕ್ಕಿದ್ದೆ ನಕ್ಸಲಿಗರು ಇರುವಂತಹ ಕಾರ್ಕಳದ ಈ ದೊಡ್ಡ ಕಾಡು. ಇದು ಅಚ್ಚರಿಯ ರೂಪದಲ್ಲಿದ್ದು ಸುತ್ತಮುತ್ತಲು ಎಲ್ಲೆಲ್ಲೂ ಮರಗಳು, ರಸ್ತೆ ಉದ್ದಕ್ಕೂ ಕೆಲವೊಂದು ಗಾಡಿಗಳು ಮಾತ್ರ ಕಾಣಿಸ್ತಾ ಇದ್ವು. ಇದು ಯಾಕೆ ಭಯಾನಕ ಅಂದ್ರೆ, ಮುಂಚೆ ಈ ನಕ್ಸಲಿಗರು ಇಲ್ಲಿ ಹೋಗುತ್ತಿದ್ದ ಗಾಡಿಗಳನ್ನ ತಡೆದು ಕದೀತಿದ್ರು. ಫೈನಲಿ ಗೈಸ್ ರೀಚ್ಡ್ ಶಿವಮೊಗ್ಗ. ಸೊ ಭದ್ರಾವತಿಗೆ ಬಂದಿದ್ದೀನಿ. ಸಖತ್ತಾಗಿದೆ ಊರಂತೂ, ಆ್ಯಂಬಿಯನ್ಸ್ ಸಖತ್ತಾಗಿದೆ ನೋಡಿ. ದಿಸ್ ಈಸ್ ಭದ್ರಾವತಿ. ಸೊ ಇದು ಭದ್ರಾವತಿ. ಸೊ ಇಲ್ಲಿಗೆ ಬರಲಿಕ್ಕಿತ್ತು, ಫಂಕ್ಷನ್ ಇತ್ತು ಒಂದು. ಸೊ ಹಾಗಾಗಿ ಇಲ್ಲಿಗೆ ಬಂದ್ವಿ. ಸೊ ಏನೆಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕಾಗುತ್ತೆ ಅದನ್ನು ಮಾಡುವ. ಲೆಟ್ಸ್ ಸಿ ಏನೆಲ್ಲ ಆಗುತ್ತೆ ಅಂತ. ಕೀಪ್ ವಾಚಿಂಗ್. ನಮಾಜ್ ಮಾಡೋಕ್ಕೆ ಬಂದಿದ್ದೀನಿ. ನಮಾಜ್ ಮಾಡಿ ಹೋಗುವ. ಹಾಯ್ ಸ್ನೇಹಿತರೆ, ಹಾಯ್ ಕರ್ನಾಟಕ, ನಮಸ್ಕಾರ. ಕರ್ನಾಟಕದ ಕಾಶ್ಮೀರಕ್ಕೆ ಸ್ವಾಗತ. ಶಿವಮೊಗ್ಗದಲ್ಲಿದ್ದೀನಿ.
ಸೊ ಇಲ್ಲಿ 16th ಸೆಂಚುರಿಯಲ್ಲಿ ತುಂಬ ಡೈನಾಸ್ಟೀಸ್ ರೂಲ್ ಮಾಡಿದ್ದಾರೆ. ಕದಂಬರು ರೂಲ್ ಮಾಡಿದ್ದಾರೆ, ಚಾಲುಕ್ಯರು ರೂಲ್ ಮಾಡಿದ್ದಾರೆ, ತುಂಬ ಡೈನಾಸ್ಟಿ ರೂಲ್ ಮಾಡಿದ್ದಾರೆ. ಇಲ್ಲಿದ್ದು ಹಿಸ್ಟ್ರಿ ಏನಿದೆ ಅಂದರೆ ಶಿಲ್ಪಕಲೆಗಳಿಗೆ ಇಟ್ಸ್ ನಂಬರ್ 1 ಪ್ಲೇಸ್ ಶಿವಮೊಗ್ಗ. ಮತ್ತು ಬರ್ಡ್ ಸ್ಯಾಂಕ್ಚುವರಿ. ಸೊ ಶಿವಪ್ಪ ನಾಯಕರವರ ಆಳ್ವಿಕೆಯ ರೂಲ್ ಟೈಮಲ್ಲಿ ಇಲ್ಲಿಗೆ ಶಿವಮೊಗ್ಗ ಅಂತ ಹೆಸರು ಬಂತು. ಕೋಳಿ ಫಾರಂ ನೋಡಿ ಗಾಯ್ಸ್, ಇದು ಕೋಳಿ ಫಾರಂ. ಇಲ್ಲಿ ಇದಕ್ಕೆ 17 ದಿವಸ ವಯಸ್ಸಾಯ್ತು ಇದಕ್ಕೆ. ಸೊ 40 ದಿನ ಇರುತ್ತೆ. ಇದಾದಮೇಲೆ ಕಂಪನಿಗೆ ಕೊಡ್ತಾರೆ, ಮಾರ್ತಾರೆ. ಅಂದರೆ ಮಾರ್ತಾರೆ, ಎಲ್ಲೆಲ್ಲಿ ಕೋಳಿ ಬೇಕು ಅವರಿಗೆ ಕೋಳಿಗಳನ್ನು ಹಾಕ್ತಾರೆ ಟ್ರೇಯಲ್ಲಿ. ಸೊ ನೋಡಿ ಗೈಸ್, ಇಲ್ಲೊಂದು ವಿಚಿತ್ರ ಕೋಳಿ ನೋಡಿ. ಇದೇನು ಕಾಡು ಕೋಳಿನ ಏನಿದು, ಹತ್ತಿರ ಹೋಗೋಕ್ಕೂ ಭಯ ಆಗ್ತಾಯಿದೆ. ನೋಡಿ ಅದು ನೋಡಿ ಎಷ್ಟು ಉದ್ದ ಇದೆ ಕತ್ತಂತೂ. ನನಗಂತೂ ಹತ್ತಿರ ಹೋಗೋಕ್ಕೆ ಭಯ ಆಗ್ತಾಯಿದೆ ಗುರು. ಇದು ಆಸ್ಟ್ರಿಚ್ ಅಂತ ಹೇಳ್ತಾರೆ ಇದನ್ನು ಇಂಗ್ಲೀಷಲ್ಲಿ. ಕನ್ನಡದಲ್ಲಿ ಏನು ಹೇಳ್ತಾರೆ ನನಗೆ ಗೊತ್ತಿಲ್ಲ. ಓಕೆ, ಇದನ್ನು ಇಲ್ಲಿ ಕಾವಲಿಗಾಗಿ ಇಟ್ಟಿದ್ದಾರೆ. ನಾಗರಾವು ಏನೋ ಬರಬಾರ್ದು, ಹಾವುಗಳು ಬರಬಾರ್ದು ಅಂತ. ಸೊ ಫಾರಮಲ್ಲಿ ಕೋಳಿಗೆ ಕಾವಲಾಗಿ ಇದನ್ನು ಇಟ್ಟಿದ್ದಾರೆ. ಸೊ ಸಖತ್ತಾಗಿದ್ದಂತೂ ನೋಡಿ, ಹತ್ತಿರದಿಂದ ಸ್ವಲ್ಪ ಝೂಮ್ ಮಾಡಿ ನೋಡಿದೆ ಟ್ರೈ ಮಾಡೋಕ್ಕೆ. ಸೂಪರ್ ಆಗಿದೆ. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ.